ನಮಸ್ಕಾರ. ಇದು ಮೆಗಾ ಫೋಕಸ್. ನಾನು ಶಶಿಧರ್ ಭಟ್. ಎಂದಿರಂತೆ 3 ಸುದ್ದಿಗಳು, ಸುದ್ದಿಯ ಹಿಂದಿನ ಸುದ್ದಿಯನ್ನು ವಿಶ್ಲೇಷಿಸುವ ಯತ್ನ. ಇವತ್ತು ಕೂಡ 2 ಪ್ರಮುಖ ಸುದ್ದಿಗಳು ಕಾಂಗ್ರೆಸ್ಗೆ ಸಂಬಂಧಪಟ್ಟು, ಹಾಗೆಯೇ ಇನ್ನೊಂದು ಸುದ್ದಿ ಇದೆ, ಅದು ಮಹಿಳಾ ಮೀಸಲಾತಿ ತಿದ್ದುಪಡಿ ಏನು ನಿನ್ನೆ ಆಗಬೇಕಾಗಿತ್ತು, ಅದಕ್ಕೆ ಸಂಬಂಧಪಟ್ಟ ಬೆಳವಣಿಗೆಗೆ ಸಂಬಂಧಪಟ್ಟ ಹಾಗೆ. ಇಡೀ ಆ ಬೆಳವಣಿಗೆಯ ಹಿನ್ನೆಲೆಯಲ್ಲಿ BJP ಈಗ ಯಾವ ಹೆಜ್ಜೆಯನ್ನು ಮುಂದಿಡ್ತಿದೆ ಅನ್ನೋದನ್ನು ಕೂಡ ತಮಗೆ ಹೇಳಬೇಕು. ಸೊ ಮೊದಲನೇದು ಕಾಂಗ್ರೆಸ್ಸಿಗೆ ಸಂಬಂಧಪಟ್ಟ 2 ಬೆಳವಣಿಗೆಗಳು. ಮೊದಲ ಸುದ್ದಿ, ದಾವಣಗೆರೆ ದಕ್ಷಿಣ ಚುನಾವಣೆಯ ನಂತರ ಕಾಂಗ್ರೆಸ್ ಒಂದು ರೀತಿಯಲ್ಲಿ ಬೂದಿ ಮುಚ್ಚಿದ ಕೆಂಡದಂತಿದೆ. ಹಾಗೆ ನೋಡಿದರೆ ಬೂದಿ ಮುಚ್ಚಿದ ಕೆಂಡನೂ ಅಲ್ಲ, ಬೆಂಕಿ ಉರಿತಾ ಇದೆ ಕಾಂಗ್ರೆಸ್ ಮನೆಯಲ್ಲಿ. ಯಾರ್ಯಾರೋ ಗಳ ಎಳಿತಾ ಇದ್ದಾರೆ, ಯಾರಿಗೆ ಹೊಡೆಯುವುದಕ್ಕೆ ಏನು ಮಾಡ್ತಿದ್ದಾರೆ ಗೊತ್ತಾಗದ ಸ್ಥಿತಿ ಇದೆ. ಅಲ್ಟಿಮೇಟ್ಲಿ ಪಾರ್ಟಿ ಈಸ್ ಸಫರಿಂಗ್. ಈ ಏನು ಬೆಳವಣಿಗೆಗಳಿದೆ, ಬಹಳಷ್ಟು ಜನ ನಿರೀಕ್ಷೆ ಮಾಡಿರಲಿಲ್ಲ ಅಂತ ಅನಿಸುತ್ತೆ. ಹಾಗಿದ್ದರೆ ಏನಾದದ್ದು ಅನ್ನೋದು ಒಂದಾದರೆ, ಮೊದಲು ಈ ಬೆಳವಣಿಗೆ ಬಗ್ಗೆ ಹೇಳ್ಬಿಡ್ತೀನಿ. ಈಗ ಕಾಂಗ್ರೆಸ್ನ ಕೆಲವು ಹಿರಿಯ ನಾಯಕರುಗಳು ಪಕ್ಷದ ವರಿಷ್ಠರನ್ನು ಭೇಟಿ ಮಾಡಿ ಈ ಬೆಳವಣಿಗೆಗೆ ಸಂಬಂಧಪಟ್ಟ ಹಾಗೆ ಆತಂಕವನ್ನು, ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ಏನು ಆತಂಕ, ಏನು ಆಕ್ಷೇಪ? ಮೊದಲನೇದಾಗಿ ತರಾತುರಿಯಲ್ಲಿ 3 ಮುಸ್ಲಿಂ ನಾಯಕರ ಮೇಲೆ ಕ್ರಮ ತೆಗೆದುಕೊಳ್ಳಲು ಹೊರಟಿದ್ದು, 2 ಮೇಲೆ ಕ್ರಮ ಕೈಗೊಂಡಿದ್ದು. ಅದ್ರ ಬಗ್ಗೆ ವಿವರಿಸಲ್ಲ, ಎಲ್ಲರಿಗೂ ಗೊತ್ತಿದೆ. ಪಕ್ಷ ವಿರೋಧಿ ಚಟುವಟಿಕೆ ಅಂತ ಒಂದು ವರದಿಯನ್ನು ತರಿಸಿಕೊಂಡು ಇದ್ದಕ್ಕಿದ್ದ ಹಾಗೆ ಆ್ಯಕ್ಟ್ ಮಾಡಿದ್ದು. ಅದರಲ್ಲಿ ವಿಧಾನ ಪರಿಷತ್ ಸದಸ್ಯ ಜಬ್ಬಾರ್ ಅವರನ್ನ ಪಕ್ಷದಿಂದಲೇ ಉಚ್ಚಾಟನೆ ಮಾಡಿದ್ದು. ಸೊ ಈ ಎಲ್ಲ ಚರ್ಚೆಗಳು ನಡೀತಾ ಇದ್ದಾಗೆ 2-3 ದಿನದಿಂದ ಸೀರಿಯಸ್ ಬೆಳವಣಿಗೆಗಳಾಗ್ತಾ ಇವೆ. ಸೊ ಬೆಂಗಳೂರಿನಲ್ಲಿ ಹಿರಿಯ ಸಚಿವರಾಗಿರುವಂಥ ಸತೀಶ್ ಜಾರಕಿಹೊಳಿ ಅವರು KPCC ಅಧ್ಯಕ್ಷರನ್ನ ಭೇಟಿ ಮಾಡಿ ಮಾತುಕತೆ ಆಡಿ ಸೊ ಇದನ್ನು ಸರಿಪಡಿಸುವಂತೆ ಮನವಿ ಮಾಡಿದರು. ಸೊ ದೆಹಲಿಯಲ್ಲಿ BK ಹರಿಪ್ರಸಾದ್ ಅವರು, ಕಾಂಗ್ರೆಸ್ನ ಹಿರಿಯ ನಾಯಕರು, ಅವರು ಸುರ್ಜೇವಾಲಾ ಅವರನ್ನು ಭೇಟಿ ಮಾಡಿ ಸೊ ಈ ಬೆಳವಣಿಗೆಯ ಬಗ್ಗೆ ಆತಂಕ, ಆಕ್ಷೇಪ ಎಲ್ಲವನ್ನು ವ್ಯಕ್ತಪಡಿಸಿದರು. ಅದ್ರ ಜೊತೆಗೆ ಯಾವುದೇ ಒಬ್ಬ ಕಾರ್ಯಕರ್ತರಿರಲಿ, ಶಾಸಕರಿರಲಿ, ಅವರ ಮೇಲೆ ಕ್ರಮ ಕೈಗೊಳ್ಳುವುದಕ್ಕೆ ವಿಧಿವಿಧಾನಗಳಿರ್ತವೆ. ಸೊ ಅಂತಹ ವಿಧಿವಿಧಾನಗಳನ್ನು ಯಾಕೆ ಅನುಸರಿಸಿಲ್ಲ ಅನ್ನುವ ಪ್ರಶ್ನೆಯನ್ನು ಕೂಡ ಸುರ್ಜೇವಾಲಾ ಅವರಿಗೆ ಹರಿಪ್ರಸಾದ್ ಕೇಳಿದ್ರು ಅಂತ ಹೇಳಲಾಗ್ತಾ ಇದೆ. ಹಾಗೆಯೇ ಅವರು ಹರಿಯಾಣದಲ್ಲಿ ಏನು ಉಸ್ತುವಾರಿಯಾಗಿದ್ದಾರೆ, ಅಲ್ಲಿ ಬೆಳವಣಿಗೆಗಳನ್ನು ಕೂಡ ಗಮನಕ್ಕೆ ತಂದು ಅಲ್ಲಿ 5 ಶಾಸಕರ ಮೇಲೆ ಕ್ರಮ ಕೈಗೊಳ್ಳಬೇಕಾಗಿತ್ತು. ನಾವು ನೋಟಿಸ್ ನೀಡಿದ್ವಿ. ಹೆಜ್ಜೆಯ ಕ್ರಮ ಕೈಗೊಳ್ಳಬೇಕಾದ್ರೆ ಕರ್ನಾಟಕದಲ್ಲಿ ಏಕಾಏಕಿ ಯಾಕೆ ಮಾಡಿದ್ರಿ ನೀವು? ಇದನ್ನು ಸರಿಪಡಿಸಬೇಕು ಅನ್ನುವ ಒತ್ತಾಯವನ್ನು ಕೂಡ ಹರಿಪ್ರಸಾದ್ ಸುರ್ಜೇವಾಲಾ ಅವರ ಮೇಲೆ ಹೇರಿದರು ಅಂತ ಹೇಳಲಾಗ್ತಾ ಇದೆ. ಹಾಗೆಯೇ ಇನ್ನೂ ಹಲವರು ಕೂಡ ಹೈಕಮಾಂಡ್ ಲೆವೆಲ್ನಲ್ಲಿ ಈ ಬಗ್ಗೆ ಮಾತನಾಡ್ತಿದ್ದಾರೆ. ದೆಹಲಿ ಲೆವೆಲ್ನಲ್ಲಿ ಈ ಬೆಳವಣಿಗೆ ಏನಿದೆ ಅದು ಕಾಂಗ್ರೆಸ್ ಮೇಲೆ ದುಷ್ಪರಿಣಾಮವನ್ನು ಬೀರುತ್ತೆ ಅನ್ನೋದು. ಕಾಂಗ್ರೆಸ್ನ ಒಳಗಡೆ ಉಂಟಾದಂಥ ಈ ಒಂದು ಬೆಳವಣಿಗೆ ಇದೆಯಾ, ಅದಕ್ಕೆ ಹಲವು ಮುಖಗಳಿವೆ. ಒಂದು, ನಾನು ನಿನ್ನೆ ಮೊನ್ನೆ ಮಾತನಾಡಬೇಕು ಹೇಳಿದೆ, ಇದು ಅಹಿಂದ ಒಡೆಯುವ ಯತ್ನ ಕೂಡ ಆಗಿದೆ ಅಂತ. ಅದಕ್ಕಾಗಿಯೇ ಭಾಳ ಜನ ಕೇಳ್ತಾರೆ, ಯಾಕೆ ತರಾತುರಿಯಲ್ಲಿ DK ಶಿವಕುಮಾರ್ ಅವರು ಈ ಕೆಲಸವನ್ನು ಮಾಡಿದ್ರು ಅನ್ನುವ ಪ್ರಶ್ನೆ ಇದೆ. ಈಸ್ ಅ ಮ್ಯಾನ್ ಇನ್ ಹರಿ ಅನ್ನುವ ಹಾಗೆ ಈ ತರಾತುರಿಯಿಂದ ಈ ಕ್ರಮವನ್ನು ಕೈಗೊಂಡಿದ್ದು ಸರಿಯಲ್ಲ ಅನ್ನುವ ಅಭಿಪ್ರಾಯನೇ ಭಾಳಷ್ಟು ಹಿರಿಯ ಕಾಂಗ್ರೆಸ್ ನಾಯಕರು ಹೊಂದಿದ್ದಾರೆ. ಅವರು ಹೇಳೋದು, ಅಟ್ಲೀಸ್ಟು ಪಕ್ಷ ವಿರೋಧಿ ಚಟುವಟಿಕೆಯನ್ನು ನಡೆಸಿದರೆ, ಚುನಾವಣೆಯಲ್ಲಿ ಇನ್ನೊಬ್ಬರ ಪರವಾಗಿ ಕೆಲಸ ಮಾಡಿದರೆ, ಯಾವುದೋ ಪಕ್ಷೇತರ ಅಭ್ಯರ್ಥಿಗೆ ಹಣಕಾಸಿನ ಸಹಾಯ ಮಾಡಿದರು ಅನ್ನೋ ಆರೋಪ ಇದ್ದರೆ ಮೊದಲು ನೋಟಿಸ್ ಕೊಡಬೇಕಲ್ವ? ನೋಟಿಸ್ ಕೊಟ್ಟ ಮೇಲೆ, ಅಲ್ಲಿಂದ ನೋಟಿಸ್ ಉತ್ತರ ಬಂದ ಮೇಲೆ ಕ್ರಮ ಕೈಗೊಳ್ಳಬೇಕಾಗಿತ್ತು. ಆದರೆ ಇಲ್ಲಿ ಆದದ್ದೇ ಬೇರೆ. ಹೇಗೆ ಅಂತಂದರೆ, ಯಾವುದೋ ಒಂದು ಸರ್ವಾಧಿಕಾರಿ ವ್ಯವಸ್ಥೆಯಲ್ಲಿ, ಯಾವುದೋ ಒಬ್ಬ ಸಾಮ್ರಾಟರ ಕಾಲದಲ್ಲಿ ಮಹಾರಾಜನಾದ ಅವನು ಗೆಟ್ ಔಟ್, ಇವನು ತಲೆ ತೆಗೆದುಬಿಡ್ಬೇಕು. ಇದು ಜನತಂತ್ರ, ನೀವು ಹಾಗೆ ಮಾಡೋಕ್ಕಾಗಲ್ಲ. ಆದರೆ ಅಂತಹ ಒಂದು ಸರ್ವಾಧಿಕಾರಿ ಪ್ರವೃತ್ತಿ ಕಾಂಗ್ರೆಸ್ನಲ್ಲಿ ಈಗ ಕಾಣ್ತಾ ಇದೆ. ಯಾವನ್ನಾದರೂ ಕೂಡ ಒಬ್ಬರನ್ನ ಗಲ್ಲಿಗೆ ಹಾಕೋದಿದ್ದರೆ ಅವನ ಹತ್ರ ಏನು ಕೊನೆದಾಗ ಕೇಳ್ತಾನೆ ಹೇಳಿ, ನಿನ್ನ ಕೊನೆಯ ಆಸೆ ಏನಪ್ಪ ಅಂತಾರೆ ಕೇಳಿ ಅಲ್ವಾ? ಇಲ್ಲಿ ನೀವೇನು 3 ಮುಸ್ಲಿಂ ನಾಯಕರ ಮೇಲೆ ಏನು ಆರೋಪ ಮಾಡ್ತೀರಿ,
ಅಂಥ ಸಂದರ್ಭದಲ್ಲಿ ಅವರ ವಿವರಣೆಯನ್ನು ಪಡೆದಿದ್ದೀರಾ ಅವರಿಂದ? ಅವರು ಉತ್ತರ ಕೊಟ್ಟಿದ್ದಾರಾ? ಯಾಕಪ್ಪ ನೀನು ಮಾಡಿದೆ, ಕೊಡು ಉತ್ತರ ಅಂತ ಕೇಳಿ ಇಲ್ಲವೇ ಇಲ್ಲ, ಇರಲಿಲ್ಲ. ಅದರ ಜೊತೆಗೆ ಜಮೀರ್ ಅಹಮದ್ ಖಾನ್ ಅವರು ಒಂದು ಕಡೆ ಸ್ಟಾರ್ ಕ್ಯಾಂಪೇನರ್ ಆಗಿರ್ತಾರೆ. ಯು ಸಿ ದಟ್ ಕೇರಳದಲ್ಲಿ 1-2 ದಿನಕ್ಕೆ ಇಲ್ಲಿ ಬರ್ತಾರೆ. ಅಲ್ಲಿ ಹೀರೋ, ಇಲ್ಲಿ ವಿಲನ್. ಒಬ್ಬ ವಿಲನ್ ಹೀರೋ ಆಗಿ ಬದಲಾಗುವುದು, ಹೀರೋ ವಿಲನ್ ಆಗಿ ಬದಲಾಗುವುದೇ ರಾಜಕಾರಣದ ಕೌತುಕ ಅಂತ ಅನಿಸುತ್ತೆ. ಅಂದರೆ ಇದೆಲ್ಲ ಮೇಲ್ನೋಟಕ್ಕೆ ನೋಡುವಷ್ಟು ಸರಿಯಾಗಿಲ್ಲ. ಆದ್ದರಿಂದನೇ ಹಲವರು, ನಾನು ಹೇಳಿದೆ, ಹರಿಪ್ರಸಾದ್ ಸೇರಿದಂತೆ ಇನ್ನೂ ಹಲವರು ದೆಹಲಿಯಲ್ಲಿರುವಂಥ ಕಾಂಗ್ರೆಸ್ ವರಿಷ್ಠರನ್ನು ಭೇಟಿ ಮಾಡಿ ಹೇಳಿದ್ದೇನೆ, ಕಾಂಗ್ರೆಸ್ ಪಕ್ಷದ ಶಕ್ತಿ ಅಂದರೆ ಅಹಿಂದ. ನಾವು ಅಧಿಕಾರಕ್ಕೆ ಬಂದಿದ್ದು ಕೇವಲ ಗ್ಯಾರಂಟಿಯಿಂದ ಅಲ್ಲ, ನಮಗಿರುವಂತಹ ಅಹಿಂದ ಶಕ್ತಿ. ಅಲ್ಪಸಂಖ್ಯಾತರು, ದಲಿತರು, ಹಿಂದುಳಿದ ವರ್ಗದವರು ಅವರು ಕಾಂಗ್ರೆಸ್ಸನ್ನು ಬೆಂಬಲಿಸೋದ್ರಿಂದ. ಆದರೆ ಈಗ ಏಕಾಏಕಿಯಾಗಿ ಈ ಅಹಿಂದಾದಲ್ಲಿ ಪ್ರಮುಖ ಪಾತ್ರ ವಹಿಸಿದಂಥ ಮುಸ್ಲಿಮರನ್ನು ನೀವು ಟಾರ್ಗೆಟ್ ಮಾಡ್ತೀರಿ. ಸೊ ಒಟ್ಟಾರೆಯಾಗಿ ಸುಮಾರು ಕಳೆದ ಚುನಾವಣೆಯಲ್ಲಿ 85-90% ಮುಸ್ಲಿಮರು ಕಾಂಗ್ರೆಸ್ಸಿಗೆ ಬೆಂಬಲ ಕೊಟ್ಟರಲ್ಲ, ಅವರಿಗೆ ನೀವು ಇದು ಕೊಡುವ ಪುರಸ್ಕಾರವ? ಈ ಪ್ರಶ್ನೆಯನ್ನು ಕೂಡ ಹಲವರು ದೆಹಲಿ ಮಟ್ಟದಲ್ಲಿ ಕೇಳಿದ್ದಾರೆ, ಉತ್ತರವನ್ನು ಬಯಸಿದ್ದಾರೆ. ಸೊ ನಿನ್ನೆ ಸತೀಶ್ ಜಾರಕಿಹೊಳಿ ಅವರು ಹೇಳಿದ ಹಾಗೆ, ಸೊ ಇದನ್ನು ಸರಿಪಡಿಸುವಂಥ ಒಂದು ಭರವಸೆಯನ್ನು ಡಿ ಕೆ ಶಿವಕುಮಾರ್ ಅವರು ಕೊಟ್ಟಿದ್ದಾರೆ. ಆದರೆ ಯಾವಾಗ ಅದು ಒಂದು ಇಂಥ ಶಿಫಾರಸನ್ನು ಕಾಂಗ್ರೆಸ್ ವರಿಷ್ಠರಿಗೆ ಮಾಡಬೇಕು, ಅಲ್ಲಿ ಗಿರ್ಜೇವಾಲಾ ಅಂಥವ್ರು ಯಾರೋ ಕೂತ್ಕೊಂಡು ಅದರಲ್ಲಿ ತೀರ್ಮಾನ ತಗೋಬೇಕು. ನಾನು ಇನ್ನೊಂದು ಸಂದರ್ಭದಲ್ಲಿ ಹೇಳಿದ್ದೆ, ಕಾಂಗ್ರೆಸ್ ಮುಗಿಸುವುದಕ್ಕೆ ಭಾಳಷ್ಟು ಸಂದರ್ಭದಲ್ಲಿ ಈ ಉಸ್ತುವಾರಿಗಳೇ ಕಾರಣರಾಗಿರ್ತಾರೆ. ಉಸ್ತುವಾರಿಗಳು ಇಸ್ ದಟ್ ಸಿಂಪ್ಲಿ ಅವರು ಯಾವ್ಯಾವ ಕಾರಣಕ್ಕೆ ಹೀಗೆ ಮಾಡ್ತಾರೆ ಅಂತ ಹೇಳೋಕ್ಕಾಗಲ್ಲ. ಅವರಿಗೆ ಒಂದು ರಾಜ್ಯದ ಅರಿವೇ ಇಲ್ಲದಿದ್ದರೆ ಕಷ್ಟ, ಕಾಂಗ್ರೆಸ್ ಪಕ್ಷದ ನೀತಿ ಇಲ್ಲದೆ ಗೊತ್ತಿದ್ದರೆ ಕಷ್ಟ. ಯಾಕಂದರೆ ಇದು ಮೊದಲನೇ ಬಾರಿಗೆ ಸುರ್ಜೇವಾಲಾ ತಪ್ಪು ಮಾಡಿದ್ದಲ್ಲ. ಅವರು ಚುನಾವಣಾ ಸಂದರ್ಭದಲ್ಲಿ ಬಂದು ಬಲಪಂಥೀಯ ಪತ್ರಕರ್ತರು ಯಾರಿದ್ದಾರೆ, ಕಾಂಗ್ರೆಸ್ನ ಯಾರು ಬೈತಾರೆ, ಹೀನಾಯಮಾನವಾಗಿ ಟೀಕಿಸ್ತಾರೆ, ಯಾರು RSS ಕಾರ್ಯಕರ್ತರು ಆಗಿದ್ದಾರೆ ಅಂಥವ್ರು ಮನೆಗೆ ಹೋಗಿದ್ದರು ಇವರು. ಸೊ ಆದ್ದರಿಂದ ಇವ್ರದ್ದೆಲ್ಲ ಕನೆಕ್ಷನ್ಗಳು RSS BJP ಜೊತೆಗೆ ಅನಿಸುತ್ತೆ. ಡಿ ಕೆ ಶಿವಕುಮಾರ್ ಒಂದು ರೀತಿಯಲ್ಲಿ ಸಾಫ್ಟ್ ಹಿಂದುತ್ವ. ಈ ಸುರ್ಜೇವಾಲ ಹೋಗೋದು ಬಂದವರು ನೋಡಿ, ರಾಜರಾಜೇಶ್ವರ ನಗರದ ಯಾವುದೋ ಪತ್ರಕರ್ತರ ಮನೆಗೆ ಎಲ್ಲ RSS ಅವ್ರ ಜೊತೆ ಸಂಪರ್ಕಗಳು. ಇವರೆಲ್ಲ ಕಾಂಗ್ರೆಸ್ ಉಳಿಸ್ತಾರ ಮುಳುಗಿಸ್ತಾರ, ಆ ಪ್ರಶ್ನೆ ಈಗ ಮೂಡ್ತಾ ಇದೆ. ಅದ್ರ ಜೊತೆಗೆ ಅಹಿಂದ ಬೇಸ್ ಏನಾದರೂ ಹೋದರೆ ಕಾಂಗ್ರೆಸ್ ಖಾತೆ ಮುಗಿದಂತೆ. ಸೊ ಇನ್ನೂ ಕೆಲವು ರೀತಿಯ ಒತ್ತಡಗಳು ವರಿಷ್ಠರ ಮೇಲೆ ಹೇರಲಾಗ್ತಾ ಇದೆ. ಅದು ಯಾವ್ಯಾವ ಬೆಳವಣಿಗೆಯನ್ನು ತಗೊಳುತ್ತೆ ಅಂತ ನೋಡಬೇಕು. ಆ ಬೆಳವಣಿಗೆ ಆಧಾರದ ಮೇಲೆ ಕಾಂಗ್ರೆಸ್ ಭವಿಷ್ಯ ನಿರ್ಧಾರ ಆಗುತ್ತೆ. ಆಗಿರೋ ತಪ್ಪನ್ನು ಸರಿಪಡಿಸ್ತಿದ್ರೆ ಕಾಂಗ್ರೆಸ್ ವಿಲ್ ಹ್ಯಾವ್ ಟು ರಿಪೆಂಟ್. 2028 ಮೊದಲಾಗೋ ಗೊತ್ತಿಲ್ಲ. ಜನ ಒಂದು ಸಲ ತಿರಸ್ಕಾರ ಮಾಡಿಬಿಟ್ರೆ, ಒಂದು ರಾಜಕೀಯ ಪಕ್ಷವನ್ನು ಎತ್ಬಿಟ್ಟು ಕಸದ್ಬಿಟ್ಟಿಗೆ ಒಗೆದ್ಬಿಟ್ರೆ ಎದ್ದು ಬರೋದು ಕಷ್ಟ. ಅಂಥ ಸ್ಥಿತಿಗೆ ಕಾಂಗ್ರೆಸ್ ಬರುತ್ತಾ ಅನ್ನುವುದೇ ಈಗಿನ ಪ್ರಶ್ನೆ.